ಅತುಲ್ ಸುಭಾಷ್ ಸಾವಿಗೆ ಕಾರಣರಾದಂತಹ ಆರೋಪಿಗಳು ಕಂಬಿ ಹಿಂದಿದ್ದಾರೆ. ಮಗನನ್ನ ಕಳ್ಕೊಂಡು ಅತುಲ್ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮೊಮ್ಮಗನನ್ನಾದ್ರೂ ನಮಗೆ ಕೊಡಿ ಅಂತ ಹೇಳಿ ಅಂಗಲಾಗ್ತಿದ್ದಾರೆ. ಆದ್ರೆ ಇದುವರೆಗೂ ಅತುಲ್ ಮಗ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅತುಲ್ ಸುಭಾಷ್ ತಾಯಿ ಮೊಮ್ಮಗನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅತುಲ್ ಸುಭಾಷ್ ನ್ಯಾಯ ಬಾಕಿ ಇದೆ ಅಂತ ಬರೆದು ಪತ್ನಿ ಕಾಟಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಟೆಕ್ಕಿ. ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ದೇಶದಾದ್ಯಂತ ಕೂಗು ಕೇಳಿ ಬರ್ತಾ ಇರೋ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ರು. ಆದ್ರೆ ಅತುಲ್ ಮಗು ಮಾತ್ರ ಇದುವರೆಗೂ ಯಾರ ಹತ್ರ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅಪ್ಪ ಮಣ್ಣು ಪಾಲಾಗಿದ್ರೆ ತಾಯಿ ಜೈಲು ಪಾಲಾಗಿದ್ದಾಳೆ. ಇದರ ಮಧ್ಯೆ ಮುದ್ದಾದ ಮಗು ಎಲ್ಲಿದೆ ಅಂತ ಅತುಲ್ ಕುಟುಂಬಸ್ಥರಿಗೆ ಗೊತ್ತಾಗ್ತಿಲ್ಲ. ನಮ್ಮ ಮೊಮ್ಮಗನನ್ನ ನಮಗೆ ಕೊಡಿ ಅಂತ ಅತುಲ್ ತಂದೆ ಕಣ್ಣೀರು ಹಾಕಿದ್ರು. ಇದೀಗ ಅತುಲ್ ಸುಭಾಷ್ ತಾಯಿ ಮೊಮ್ಮಗನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅತುಲ್ ಮಗ ಎಲ್ಲಿದ್ದಾನೆ ಅಂತ ತಿಳಿಸಲು ಕೋರಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದಾರೆ. ಅತುಲ್ ತಾಯಿ ಸುಪ್ರೀಂ ಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದಾರೆ. ಅತುಲ್ ಮಗನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಕೋರಿ ಅರ್ಜಿ ಸಲ್ಲಿಸಿದ್ದು ಕರ್ನಾಟಕ, ಹರಿಯಾಣ ಹಾಗೂ ಯುಪಿ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಅತುಲ್ ಮಗ ಎಲ್ಲಿದ್ದಾನೆಂದು ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಸರ್ಕಾರಗಳಿಗೆ ಸೂಚನೆ ನೀಡಿ ಜನವರಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆದರೆ ಮಗನನ್ನ ಸಂಬಂಧಿಗಳ ಬಳಿ ಬಿಟ್ಟಿದ್ದೇನೆ ಅಂತ ಅತುಲ್ ಪತ್ನಿ ನಿಖಿತಾ ಹೇಳಿದ್ದಾಳೆ. ಇತ್ತ ಮಗನೂ ಇಲ್ಲ, ಮೊಮ್ಮಗನಾದ್ರೂ ನಮ್ ಜೊತೆ ಇರಬೇಕು ಅಂತ ಅತುಲ್ ಸುಭಾಷ್ ಪೋಷಕರು ಕಣ್ಣೀರು ಹಾಕ್ತಾ ಇದ್ದು, ಆದಷ್ಟು ಬೇಗ ಅತುಲ್ ಪೋಷಕರ ಕೈಗೆ ಮಗು ಸೇರುತ್ತಾ ಅಂತ ಕಾದ್ ನೋಡಬೇಕಿದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.